ಒಂದು ಕಾಲದಲ್ಲಿ ಭಾರತದ ಒಂದು ಸುಂದರ ರಾಜ್ಯದಲ್ಲಿ ವೀರಸಿಂಹ ಎಂಬ ಮಹಾರಾಜ ಇದ್ದನು. ಅವನು ನ್ಯಾಯಪ್ರಿಯನಾಗಿದ್ದು ತನ್ನ ಪ್ರಜೆಗಳ ಬಗ್ಗೆ ತುಂಬ ಕಾಳಜಿ ಹೊಂದಿದ್ದನು. ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದರು. ಕೃಷಿ, ವ್ಯಾಪಾರ ಎಲ್ಲವೂ ಉತ್ತಮವಾಗಿತ್ತು. ಒಂದು ದಿನ ರಾಜ್ಯಕ್ಕೆ ಭಾರೀ ಬರ ಬಂತು. ನದಿಗಳು ಒಣಗಿ ಬೆಳೆಗಳು ಹಾಳಾದವು. ಜನರು ಸಂಕಷ್ಟಕ್ಕೆ ಸಿಲುಕಿದರು. ರಾಜನು ತಕ್ಷಣ ಸಭೆ ಕರೆದನು. ಮಂತ್ರಿಗಳು ವಿಭಿನ್ನ ಸಲಹೆಗಳನ್ನು ನೀಡಿದರು. ಆದರೆ ರಾಜನು ತನ್ನ ಪ್ರಜೆಗಳ ಜತೆ ಮಾತನಾಡಲು ನಿರ್ಧರಿಸಿದನು. ರಾಜನು ಗ್ರಾಮಗಳಿಗೆ ಹೋಗಿ ಜನರ ಕಷ್ಟಗಳನ್ನು ಕೇಳಿದನು. ಬಳಿಕ ಅವನು ಒಂದು ದೊಡ್ಡ ಕೆರೆ ನಿರ್ಮಿಸಲು ಆದೇಶಿಸಿದನು. ಎಲ್ಲರೂ ಸೇರಿ ಕೆಲಸ ಮಾಡಿದರು. ಧನಿಕರು ಹಣ ಕೊಟ್ಟರು, ಬಡವರು ಶ್ರಮ ನೀಡಿದರು. ಕೆಲವೇ ತಿಂಗಳಲ್ಲಿ ದೊಡ್ಡ ಕೆರೆ ನಿರ್ಮಾಣವಾಯಿತು. ಮಳೆ ಬಂದು ಕೆರೆ ತುಂಬಿತು. ಮತ್ತೆ ಕೃಷಿ ಪ್ರಾರಂಭವಾಯಿತು. ರಾಜ್ಯವು ಮತ್ತೆ ಹಸಿರು ತುಂಬಿತು. ಜನರು ಸಂತೋಷದಿಂದ ರಾಜನನ್ನ ಹೊಗಳಿದರು. ಈ ಕಥೆ ನಮಗೆ ಒಟ್ಟಾಗಿ ಕೆಲಸ ಮಾಡಿದರೆ ಯಾವೇ ಸಮಸ್ಯೆಯನ್ನ ಎದುರಿಸಬಹುದು ಎಂಬ ಪಾಠವನ್ನ ಕಲಿಸುತ್ತದೆ.